ಎಲ್ಲರಿಗೂ ನಮಸ್ತೆ. ನಾನು ನಿಶ್ಮಾ ಕೂರ್ಗ್. ನಾನು ಕಳೆದ ವರ್ಷ ಒಂದು ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ. ಆದರೆ ಅದರಲ್ಲಿ ಸುಮಾರು ಜನ ಕಾಮೆಂಟ್ ಮಾಡಿದ್ರು, ಇದು ನಿಜಾನ ಸುಳ್ಳ ಅಂತ ತಿಳ್ಕೊಂಡು ವಿಡಿಯೋ ಮಾಡಿ ಅಂತ. ಆವಾಗ ನಾನು ವಿಡಿಯೋ ಮಾಡುವಾಗಲೂ ಇದ್ರ ಬಗ್ಗೆ ಕರೆಕ್ಟಾಗಿ ಎಲ್ಲ ತಿಳ್ಕೊಂಡೆ ನಾನು ವಿಡಿಯೋ ಮಾಡಿದ್ದು. ಇವಾಗ ನಾನು ವಿಡಿಯೋ ಮಾಡುವಾಗಲೂ ಇದ್ರ ಬಗ್ಗೆ ತಿಳ್ಕೊಂಡೆ ನಾನು ವಿಡಿಯೋ ಮಾಡ್ತಾ ಇರೋದು. ಸುಮಾರು ಜನ ಇದರ ಬಗ್ಗೆ ಅವತ್ತು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರು. ಸುಮಾರು ಜನಕ್ಕೆ ರಿಜೆಕ್ಟ್ ಆಗಿದೆ, ಸುಮಾರು ಜನಕ್ಕೆ ಸ್ಕಾಲರ್ಶಿಪ್ ಬರ್ತಾನೇ ಇದೆ. ಅಂದರೆ ರಿಜೆಕ್ಟ್ ಆಗೋಕ್ಕೆ ಕಾರಣ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಆ ಕಾರಣನ ನೀವು ಸರಿಯಾಗಿ ಕೇಳಿಸ್ಕೊಂಡು ಆ ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಖಂಡಿತ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಅಂದರೆ ಈ ವರ್ಷ 48,000 ಇದೆ. ಕಳೆದ ವರ್ಷ 24 ಇತ್ತು. ಈ ವರ್ಷ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋವರಿಗೆ 48,000 ಇದೆ. ಅದಕ್ಕೋಸ್ಕರ ನಾನು ಮತ್ತೆ ಅದೇ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ತಂದೆ ತಾಯಿ ಇಲ್ದಿರೋ ಮಕ್ಕಳಿಗೆ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಅಂದರೆ ಒಳ್ಳೇದಲ್ವ. ಸುಮಾರು ಜನ ವೀಡಿಯೋಸ್ಗಳನ್ನ ಯೂಟ್ಯೂಬ್ಗಳನ್ನ ನೋಡ್ತಾ ಇರ್ತಾರೆ, ಇಂಥ ವಿಷಯ ಎಲ್ಲ ಗೊತ್ತಿರಲ್ಲ. ಅದು ನೋಡೋರಿಗೆ ಯಾರಿಗಾದ್ರೂ ಒಬ್ಬರಿಗೆ ಈ ವಿಡಿಯೋ ಸಿಕ್ಕಿ ಹೆಲ್ಪ್ ಆದರೆ ಆಗಲಿ ಅಂತ ಮತ್ತೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿ. ಮಕ್ಳಿಗಂತೂ ಹೋಗಿ ಸ್ಕಾಲರ್ಶಿಪ್ಪು ಅಪ್ಲೈ ಮಾಡೋಕ್ಕಾಗಲ್ಲ. ದೊಡ್ಡವ್ರು ಯಾರಾದರೂ ಮನೇಲಿದ್ದರೆ ಅವರು ಹೆಲ್ಪ್ ಮಾಡಿಕೊಡ್ಬೋದಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಅದನ್ನ ರಿಜೆಕ್ಟ್ ಮಾಡೋಕ್ಕೆ ಮೇನ್ ಕಾರಣ ಏನಂದರೆ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಶ್ ಟೈನ್ ಇನ್ಕಮ್ ಮಾಡಿಸ್ಬೇಕಲ್ವ. ಆವಾಗ ಅದರಲ್ಲಿ ಕೆಲವರಿಗೆ 80,000, 90,000, 1,00,000 ಎಲ್ಲ ಇರುತ್ತೆ. ಅದೊಂದು ಕಾರಣದಿಂದ ಅದು ರಿಜೆಕ್ಟ್ ಆಗ್ತಾಯಿದೆ. ಆ ಫಾರ್ಮ್ ಹಿಂದ್ಗಡೆ ಬರೆದಿರ್ತಾರೆ, ಇದರಲ್ಲಿ ಗ್ರಾಮ ಪ್ರದೇಶದಲ್ಲಿ ಇರೋರಿಗೆ 72,000 ಇನ್ಕಮ್ ಇರಬೇಕು, ನಗರ ಪ್ರದೇಶದಲ್ಲಿರೋರಿಗೆ 95,000 ಇನ್ಕಮ್ ಇರಬೇಕು. ಅದಕ್ಕಿಂತ ಕಡಿಮೆ ಇರ್ಬೋದು, ಜಾಸ್ತಿ ಇರಬಾರ್ದು ಅಂತ. ಆವಾಗ ಇನ್ಕಮ್ ಸರ್ಟಿಫಿಕೇಟ್ ತೆಗೆದು ನೋಡ್ತಾರೆ, ಅದರಲ್ಲಿ ಜಾಸ್ತಿ ಇದೆ ಅಂದಾಗ ಇದರಲ್ಲಿ ಜಾಸ್ತಿ ಇದೆ, ಇದು ನಮಗೆ ಬರಲ್ಲ ಅಂತ ಸುಮ್ಮನೆ ಇರ್ತಾರೆ. ಅಂದರೆ ಅದನ್ನ ನಮಗೆ ಕಡಿಮೆ ಮಾಡಿಸ್ಬೋದು, ನಮ್ಮ ಇನ್ಕಮ್ನ ಕಡಿಮೆ ಮಾಡಿ ಬರೆಸ್ಬೋದು. ಅಂದರೆ ಮಕ್ಕಳು ಸ್ಕಾಲರ್ಶಿಪ್ಗೋಸ್ಕರ ಅಂತ ಹೋಗಿ ಹೇಳ್ಬಿಟ್ರೆ ಅವರು ಕಡಿಮೆ ಮಾಡಿ ಕೊಡ್ತಾರೆ. ನಾವು ನಾಡಾಫೀಸಲ್ಲಿ ಹೋಗ್ಬಿಟ್ಟು ತಂದೆ ಇಲ್ದಿರೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಮಾಡ್ತಾಯಿದ್ದೀವಿ, ಇದರಲ್ಲಿ ಈ ಥರ ರೂಲ್ಸ್ ಇದೆ, ಇಷ್ಟೇ ಇನ್ಕಮ್ ಇರಬೇಕು ಅಂತ ಅವ್ರಿಗೆ ತೋರಿಸಿದ್ರೆ ಅವರು ಅದನ್ನ 3-4 ದಿನದಲ್ಲಿ ಅದರಲ್ಲಿ ಎಷ್ಟಿದೆ ಅಷ್ಟೇ ನಿಮಗೆ ಇನ್ಕಮ್ನ ಕಡಿಮೆ ಮಾಡಿಕೊಡ್ತಾರೆ. ಅದನ್ನ ಮಾಡಿಸ್ಕೋಬೋದು. ಅದು ಕೆಲವರಿಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಇದು ನಮಗೆ ಬರಲ್ಲ, ರಿಜೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡಿಸದೆ ಕೂತಿದ್ದಾರೆ. ಅದಕ್ಕೆ ನೀವು ಹೋಗಿ ಜಾಸ್ತಿ ಇನ್ಕಮ್ ಸರ್ಟಿಫಿಕೇಟಲ್ಲಿ ಜಾಸ್ತಿ ಇದ್ದರೆ ನಾಡಾಫೀಸಲ್ಲಿ ಹೋಗ್ಬಿಟ್ಟು ಅದನ್ನ ಕಡಿಮೆ ಮಾಡಿಸ್ಕೊಳ್ಳಿ. ಅಲ್ಲಿ ತಗೊಂಡು ಹೋಗ್ಬೇಕಾಗಿರೋದು ಮಕ್ಕಳದು ಸ್ಕೂಲ್ ದಾಖಲಾತಿನೂ ಮಕ್ಕಳದು ಆಧಾರ್ ಕಾರ್ಡು, ಇದೆರಡು ತಗೊಂಡೋಗಿ ಕೊಟ್ಟರೆ ನಾಡಾಫೀಸಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ಅವರು ಅದನ್ನ ಕಡಿಮೆ ಮಾಡಿ ಕೊಡ್ತಾಯಿದ್ದಾರೆ. ಅದು ತಂದೆ ತಾಯಿ ಇಲ್ದಿರೋ ಮಕ್ಕಳಿಗೆ ಅಂದರೆ ಖಂಡಿತವಾಗ್ಲೂ ಅವ್ರು ಕಡಿಮೆ ಮಾಡಿ ಕೊಡ್ತಾರೆ. ಅದಕ್ಕೋಸ್ಕರ ಹೋಗಿ ಅದನ್ನ ರೆಡಿ ಮಾಡಿಸ್ಕೊಂಡು ಆಮೇಲೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಹೋಗಿ. ಯಾಕಂದರೆ ಫಾರ್ಮ್ ಹಿಂದೆನೇ ಬರೆದಿರ್ತಾರೆ ಈ ಥರ ರೂಲ್ಸ್ಗಳು. ಆ ರೂಲ್ಸ್ಗಳನ್ನ ನೋಡಿ ಅದರಲ್ಲಿ ಏನಿದೆಯೋ ಅದೇ ಥರ ನೀವು ಹೋಗ್ಬಿಟ್ಟು ಅಪ್ಲೈ ಮಾಡಿದ್ರೆ ಖಂಡಿತ ಸ್ಕಾಲರ್ಶಿಪ್ ಬರುತ್ತೆ. ಇನ್ನೊಂದೇನೆಂದರೆ ಈ ಫಾರ್ಮ್ನ ತಗೊಳ್ಳೋಕ್ಕೆ ನೀವು DC ಆಫೀಸಲ್ಲಿ ಹೋಗಿ ಕೇಳಬೇಡಿ. ಇದು ಮಕ್ಕಳ ಸಹಾಯವಾಣಿ ಕೇಂದ್ರದಲ್ಲಿ ಮಕ್ಕಳು ಮತ್ತು ಮಹಿಳಾ ಸಹಾಯವಾಣಿ ಕೇಂದ್ರ ಇದೆ, ಅಲ್ಲಿ ಹೋಗಿ ನೀವು ಫಾರ್ಮ್ ಇಸ್ಕೋಬೇಕು. ತಂದೆ ಅಥವಾ ತಾಯಿ ಇಲ್ದಿರೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇದೆ ಅಂತ ಒಂದು ಫಾರ್ಮ್ ಇದೆಯಂತಲ್ಲ, ಅದು ಕೊಡಿ ಅಂದರೆ ಅವ್ರು ಕೊಡ್ತಾರೆ. ಅದನ್ನ ಹೋಗ್ಬಿಟ್ಟು DC ಆಫೀಸಲ್ಲಿ ಕೇಳಿದ್ರೆ ಸಿಗೋದಿಲ್ಲ. ಸುಮಾರು ಜನ DC ಆಫೀಸಲ್ಲಿ ಕೇಳಿಬಿಟ್ಟು ಆ ಥರ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗಿದ್ದಾರಂತೆ. ಅಂದರೆ ಅದು ಮಕ್ಕಳ ಸಹಾಯವಾಣಿ ಕೇಂದ್ರದಲ್ಲಿ ಮಾತ್ರ ಫಾರ್ಮ್ ಸಿಗೋದು. ಇವಾಗಲೂ ಸಿಗ್ತಾ ಇದೆ, ಇವಾಗ ಎಲ್ಲ ಅಪ್ಲೈ ಮಾಡ್ತಾ ಇದ್ದಾರೆ, ಅದನ್ನ ಸ್ಟಾರ್ಟ್ ಆಗಿದೆ ಅಪ್ಲೈ ಮಾಡೋಕ್ಕೆ. ಆದರೆ ಇವಾಗ ಮಾಡಿದ್ರೆ 48,000 ಇದೆ. ತಿಂಗಳಿಗೆ 4,000 ಹಾಗಂತೆ ಅದು ಬರುತ್ತೆ ಸ್ಕಾಲರ್ಶಿಪ್ಪು. ಅಂದರೆ ಅದರಲ್ಲಿ ಏನಿದೆಯೋ ಅದೇ ಸೇಮಾಗಿ ತೊಗೊಂಡು ಕೊಡಬೇಕಾಗುತ್ತೆ. ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಆದರೆ ಅದು ರಿಜೆಕ್ಟ್ ಆಗುತ್ತೆ. ಮತ್ತು ನಾವು ಅದನ್ನ ತಗೊಂಡು ಕೊಟ್ಟ ಮೇಲೆ ಅವರು ಅಲ್ಲಿ ಆಫೀಸಿಂದ ನಮ್ಮ ಮನೆ ಚೆಕ್ ಮಾಡೋಕ್ಕೆ ಅಂತ ಬರ್ತಾರೆ. ಮನೆ ಚೆಕ್ ಮಾಡೋಕ್ಕೆ ಅಂತ ಬಂದ ಮೇಲೇ
ಆ ಇದು ಸ್ಕಾಲರ್ಶಿಪ್ನ ಅವರು ಓಕೆ ಮಾಡೋದು. ಆದರೆ ಅದನ್ನು ನೀವು ಅಪ್ಲೈ ಮಾಡೋಕ್ಕೆ ಹೋಗುವಾಗ ಏನೇನು ಬೇಕು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಇಷ್ಟೆಲ್ಲ ತೊಗೊಂಡೋಗಿ ಮಗುದು ಆಧಾರ್ ಕಾರ್ಡು, ತಂದೆ ಅಥವಾ ಯಾರು ಬದುಕಿದ್ದಾರೋ ಅವರು ಆಧಾರ್ ಕಾರ್ಡು, ವೋಟರ್ ಐ ಡಿ, ಮಗುದು ಬರ್ತ್ ಸರ್ಟಿಫಿಕೇಟು, ಮಗುದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಆಮೇಲೆ ಮಗುದು ಸ್ಕೂಲ್ ದಾಖಲಾತಿ, ಮತ್ತು ಯಾರು ಬದುಕಿದ್ದಾರೆ ಅವ್ರದ್ದು ಆಧಾರ್ ಮತ್ತು ಐ ಡಿ ಪ್ರೂಫು, ಆಮೇಲೆ ತೀರೋಗಿರೋರು ತಂದೆ ಅಥವಾ ಯಾರು ತಾಯಿ ತೀರೋಗಿದ್ದಾರೆ ಅವ್ರದ್ದು ಡೆತ್ ಸರ್ಟಿಫಿಕೇಟು, ಮಗುದು 2 ಫೋಟೋ, ಮತ್ತು ನಾವು ತಗೊಬಂದು ಫಿಲ್ ಮಾಡಿರೋ ಫಾರ್ಮು. ಇಷ್ಟು ತಗೊಂಡೋಗಿ ಕೊಟ್ಟರೆ ಇದು ಅವರು ಅದನ್ನೆಲ್ಲ ನೋಡಿ ಆದಮೇಲೆ ಮನೆ ಚೆಕ್ಕಿಂಗ್ಗೆ ಅಂತ ಬರ್ತಾರೆ. ಮನೆ ಚೆಕ್ಕಿಂಗ್ಗೆ ಅಂತ ಬಂದ್ಬಿಟ್ಟು ಅದನ್ನ ಪಾಸ್ ಮಾಡ್ತಾರೆ ಸ್ಕಾಲರ್ಶಿಪ್ನ. ಅದಾದಮೇಲೆ ತಿಂಗಳಿಗೆ 4,000 ಹಂಗಂತೆ ಇವಾಗ ಸ್ಕಾಲರ್ಶಿಪ್ ಬರ್ತಾಯಿದೆ. ಸುಮಾರು ಜನಕ್ಕೆ ಬರ್ತಾ ಇರ್ಬೋದು, ಈ ವಿಡಿಯೋ ನೋಡೋರು ಸುಮಾರು ಜನಕ್ಕೆ ಬರ್ತಾ ಇರ್ಬೋದು, ಅವ್ರಿಗೆ ಗೊತ್ತಿರುತ್ತೆ ಇದು ನಿಜ ಅಂತ. ಸುಮಾರು ಜನಕ್ಕೆ ರಿಜೆಕ್ಟ್ ಆಗಿರುತ್ತೆ. ಅವರಿಗೆ ನಾನು ರಿಜೆಕ್ಟ್ ಆಗೋಕ್ಕೆ ಕಾರಣ ಏನು ಅಂತಲೂ ಹೇಳ್ತಾ ಇದ್ದೀನಿ. ಅದನ್ನು ಚೇಂಜ್ ಮಾಡೋಕ್ಕೂ ನಾನು ಹೇಳಿದ್ದೀನಿ. ಆ ಥರ ಹೋಗಿ ಚೇಂಜ್ ಮಾಡಿಸಿ, ಅಥವಾ ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಗಳಿದ್ದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು. ಖಂಡಿತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಯಾವ ಕಾರಣಕ್ಕೆ ರಿಜೆಕ್ಟ್ ಆಗ್ತಾಯಿದೆ ಅಂತ. ಮಾಡಿಸಿ ನೋಡಿ, ಪಾಪ ಓದೋ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡ್ಬೋದು, ಮಾಡಿಸಿ. ಥ್ಯಾಂಕ್ ಯು.